ಬದುಕು ಜಟಕಾಬಂಡಿ, ವಿಧಿ ಅದರ ಸಾಹೇಬ ಎಂಬ ಜೀವನ ಧರ್ಮವನ್ನು ಕನ್ನಡದ ಮೂಲಕ ಜಗತ್ತಿಗೆ ಸಾರಿದವರು DVG. 1887 ಮಾರ್ಚ್ 17ರಂದು ಕೋಲಾರದ ಮುಳುಬಾಗಿಲಿನಲ್ಲಿ ಜನಿಸಿದ DV ಗುಂಡಪ್ಪನವರು ಹೆಚ್ಚಾಗಿ ಶಾಲಾ ಶಿಕ್ಷಣ ಪಡೆಯದಿದ್ದರೂ ತಮ್ಮ ಸ್ವಾಧ್ಯಾಯ ಜೀವನಾನುಭವಗಳಿಂದಲೇ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಾಗಿ ಬೆಳೆದರು. ಇವರದು ಬಹುಮುಖ ವ್ಯಕ್ತಿತ್ವ. ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕೆ ಇದೇ ದಾರಿ ಎಂದು ಮಂಕುತಿಮ್ಮನ ಮೂಲಕ ನಮ್ಮ ಕಣ್ತೆರೆಸಿದ ಆಧುನಿಕ ಗೀತಾಚಾರ್ಯ. ಅಧ್ಯಾತ್ಮದಿಂದ ಮಕ್ಕಳ ಸಾಹಿತ್ಯದವರೆಗೂ, ರಾಜಕೀಯದಿಂದ ಜೀವನ ಚರಿತ್ರೆಗಳವರೆಗೂ ಕವನ ಕಾದಂಬರಿಗಳನ್ನು ರಚಿಸಿ ಕನ್ನಡವನ್ನೇ ಶ್ರೀಮಂತಗೊಳಿಸಿದ ಧೀಮಂತ. ಪತ್ರಕರ್ತರಾಗಿ, ಸಮಾಜದ ಗಣ್ಯ ವ್ಯಕ್ತಿಯಾಗಿ ಸಾರ್ವಜನಿಕರ ಜೀವನವನ್ನು, ಭಾರತೀಯ ಸಂಸ್ಕೃತಿಯನ್ನು, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ದುಡಿದ ಸಮಾಜ ಸೇವಕ. ಗದ್ದಲದ ಪ್ರಸಿದ್ಧಿಗಿಂತಲೂ ಮೌನದ ಸಂತೃಪ್ತಿ ಲೇಸೆಂದು ಅತಿ ಸಾಮಾನ್ಯ ಜೀವನ ನಡೆಸಿದ ಬ್ರಹ್ಮಪುರಿಯ ಭಿಕ್ಷುಕ. ತಮ್ಮ ಜ್ಞಾಪಕದಿಂದ ನಮಗೆ ಚಿತ್ರಶಾಲೆ ಎಂಬ ಹೊಸ ಬಗೆಯ ಇತಿಹಾಸವನ್ನೇ ಕಟ್ಟಿಕೊಟ್ಟ DV ಗುಂಡಪ್ಪನವರಿಗೆ ಜನ್ಮದಿನದಂದು ಶತಶತ ನಮನಗಳು.